ಇದೇ ವಿಚಾರ ಸಮರ್ಥನೆ ಮಾಡ್ತಾರೆ. ನಿಮ್ಮನ್ನ ಹೇಳ್ತಾ ಇರೋದು ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರು ಈಗ ಕಾಂಬಿನೇಷನ್ ತೋರಿಸಬೇಕಂತ ಅನಿವಾರ್ಯತೆ ಮಾತಾಡ್ತಿದ್ದಾರೆ. ಅಂದ್ರೆ ಕಂಡಲ್ಲಿ ಕೊಲ್ಲಿ ಅನ್ನೋದು ಪ್ರಜಾಪ್ರಭುತ್ವದ ಲಕ್ಷಣನ, ಗಾಂಧಿವಾದನ, ಇದೇ ಗಾಂಧಿವಾದನ, ಇದನ್ನೇ ಮಹಾತ್ಮ ಗಾಂಧಿಯವರಿಂದ ಇವ್ರು ಕಲ್ತಿದ್ದ, ಇದನ್ನೇ ಕಲ್ತಿದ್ದ ಅವರು. ವೈಚಾರಿಕ ವಿರೋಧ ಇರಬಹುದು ನಮಗೂ ನಿಮಗೂ, ಅಂದ್ರೆ ಕೊಲ್ಲಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣನ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಸಮರ್ಥನೆ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಆನುವಂಶಿಕವಾಗಿಯೇ ಮಾನಸಿಕ ಅಸ್ವಸ್ಥತೆಯ ರೋಗ ಇವರಿಗೆ ಹೊಂಟಿರಬಹುದು. ಆ ಆನುವಂಶಿಕವಾಗಿ ಅಂಟಿರ್ತಕ್ಕಂಥ ರೋಗದ ಪರಿಣಾಮವಾಗಿಯೇ ಹಿಂಗೆ ಮಾತಾಡ್ತಿರ್ಬೋದು. ವೈಚಾರಿಕವಾಗಿ ನಾವು ನೀವು ವಿರೋಧಿಸಿರ್ಬೋದು, ಆದರೆ ನಾವು ಯಾವತ್ತೂ ಕಾಂಗ್ರೆಸ್ಸಿಗರನ್ನು ಹಿಡಿದು ಕೊಲ್ಲಿ ಅಂತ ಹೇಳಿಲ್ಲ, ಕಾಂಗ್ರೆಸ್ಸಿನ ಸೋಲ್ಸಿ ಅಂತ ಹೇಳಿದ್ದೀವಿ. ನಾಳೆನೂ ಹೇಳ್ತೀವಿ, ಕಾಂಗ್ರೆಸ್ಸಿಗರು ಭ್ರಷ್ಟಾಚಾರಿಗಳು, ಕಾಂಗ್ರೆಸ್ಸಿಗರು ಅವರು ದೇಶ ವಿಭಜನೆಗೆ ಕಾರಣಕರ್ತರಾದವರು, ಕಾಂಗ್ರೆಸ್ಸಿಗರು ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸಿದವರು, ಕಾಂಗ್ರೆಸ್ಸಿಗರು ಪ್ರಜಾಪ್ರಭುತ್ವ ವಿರೋಧಿಗಳು, ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರನ್ನು ಸೋಲಿಸಿದವರು, ಕಾಂಗ್ರೆಸ್ಸಿಗರು ತುರ್ತು ಪರಿಸ್ಥಿತಿ ಹೇರಿದ ಸರ್ವಾಧಿಕಾರಿಗಳು, ಅವ್ರನ್ನ ಸೋಲಿಸಿ ಅಂತ ಹೇಳ್ತೀವಿ, ಅವ್ರನ್ನ ಕೊಲ್ಲಿ ಅಂತ ಹೇಳಿಲ್ಲ ನಾವು. ಬಿಜೆಪಿಯು ಅದನ್ನೇ ಹೇಳಿದ್ರೆ ಏನಾಗುತ್ತೆ? ಬಿಜೆಪಿನ ಅದನ್ನು ಹೇಳಿದ್ರೆ ನಮಗೆ ನಿಮಗೂ ವೈಚಾರಿಕ ವಿರೋಧ ಇರಬಹುದು, ಆದರೆ ನಿಮ್ಮನ್ನು ಕೊಲ್ಲಿ ಅಂತ ಹೇಳುವಷ್ಟು ಕೆಟ್ಟ ಮನಸ್ಸು ನಮ್ದಲ್ಲ. ನಿಮ್ಮನ್ನು ಸೋಲ್ಸಿ ಅಂತ ಹೇಳ್ತೀವಿ, ಜನರಿಗೆ ಕರೆ ಕೊಡ್ತೀವಿ ಸೋಲ್ಸಿ ಅಂತ. ನೀವೇನು ಮಾಡಿದ್ರಿ? ಮುಸಲ್ಮಾನರಿಗೆ ಜೆಹಾದಿನ ಕರೆ ಕೊಡ್ತೀರಿ, ಬಿಜೆಪಿ ಆರ್ಎಸ್ಎಸ್ನ ಟಾರ್ಗೆಟ್ ಮಾಡಿ ಅಂತೀರಿ. ಬಿಜೆಪಿ ಆರ್ಎಸ್ಎಸ್ ಇರೋದ್ರಿಂದ ನೀವು ಉಳ್ಕೊಂಡಿದ್ದೀರಿ. ಬಿಜೆಪಿ ಆರ್ಎಸ್ಎಸ್ ಇಲ್ಲದೆ ಇದ್ರೆ ಏನಾಗ್ತಿತ್ತು ಅನ್ನೋದನ್ನ ಒಮ್ಮೆ ನೀವೊಂದ್ಸರಿ ರಜಾಕಾರರ ಹಾವಳಿಗೆ ತುತ್ತಾದ ನಿಮ್ಮ ಕುಟುಂಬದ ಆ ಒಂದು ಪರಿಸ್ಥಿತಿ ನೆನೆಸ್ಕೊಳ್ಳಿ. ಅದಾಗ್ತಿತ್ತು. ಬಿಜೆಪಿ ಆರ್ಎಸ್ಎಸ್ ಇರೋದ್ರಿಂದ ನೀವು ಇವತ್ತು ರಾಜಕಾರಣ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಬಿಜೆಪಿ ಆರ್ಎಸ್ಎಸ್ ಇಲ್ಲದೆ ಇದ್ರೆ ಬಿಜೆಪಿ ಆರ್ಎಸ್ಎಸ್ನ ಹೊಡೆದುಕೊಂಡವ್ರು ನಿಮ್ಮನ್ನು ಬಿಡ್ತಾರೆ ಅಂತ ಏನು ಭಾವಿಸಬೇಡಿ. ರಜಾಕಾರರು ನಿಮ್ಮ ಮನೆಗೆ ಬೆಂಕಿ ಹಾಕಿದ್ರಲ್ಲ, ಅವ್ರು ಯಾರು ಆರ್ಎಸ್ಎಸ್ನವರಾಗಿರಲಿಲ್ಲ. ನೀವು ಅಂಥ ಮನಸ್ಥಿತಿಯನ್ನು ಪ್ರಚೋದಿಸಿ ಏನು ಮಾಡಕ್ಕೆ ಕೊಟ್ಟಿದ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆನ? ಅಸ್ಸಾಂನ ಹಿಮಂತ ಬಿಸ್ವ ಶರ್ಮಾ ಅವರು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಬಹಳ ಕೆಟ್ಟದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದು ಸರಿಯಲ್ಲ. ಸೊ ಈ ಹಿಂದೆ ಕಾಂಗ್ರೆಸ್ ಇದ್ದಾಗ ಅವರು ಸರಿಯಾಗಿದ್ದು, ಆದರೆ ಆರ್ಎಸ್ಎಸ್ ಬಿಜೆಪಿ ಸಂಖ್ಯೆ ಬಂದ ಕೂಡಲೇ ಅವರು ಬ್ರಾಹ್ಮಣತ್ವ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರು ಬ್ರಾಹ್ಮಣರು ಅನ್ನೋಂಥ ಹೇಳಿಕೆಯನ್ನು ಪ್ರಿಯಾಂಕಾ ಏನಂತ ಬ್ರಾಹ್ಮಣತ್ವ ಅಂದ್ರೆ? ಅವ್ರಿಗೆ ಬಸವಣ್ಣವ್ರಿಗೂ ಬ್ರಾಹ್ಮಣರನ್ನು ಕಾಣ್ತಾರೆ. ಏನು ಬ್ರಾಹ್ಮಣತ್ವ ಅಂದ್ರೆ ಏನು ಮೀನಿಂಗ್ಸ್ ಗೊತ್ತಾ ಪ್ರಿಯಾಂಕರ್ಗೆ ಅವರಿಗೆ? ಏನು ಬ್ರಾಹ್ಮಣತ್ವ ಅಂದ್ರೆ ಏನು ಅರ್ಥ ಹೇಳಿ? ಬ್ರಾಹ್ಮಣತ್ವ ಅಂದ್ರೆ ಬ್ರಾಹ್ಮಣರು ಇವತ್ತವರೆಗೂ ಜಯಹಾದ ಮಾಡಲಿಲ್ಲ, ಬ್ರಾಹ್ಮಣರು ಇವತ್ತವರೆಗೂ ಕಂಡಲ್ ಕೊಲ್ಲಿ ಅಂತ ಹೇಳಲಿಲ್ಲ. ಏನು ಬ್ರಾಹ್ಮಣತ್ವ ಅಂದ್ರೆ? ಅದರ ಅರ್ಥ ತಿಳ್ಕೊಂಡು ಮಾತಾಡಲಿ. ಮತ್ತೆ ನನಗನ್ಸುತ್ತೆ ಕಾಂಗ್ರೆಸ್ ಹತಾಶೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಿಯಲ್ಲಿ ಇದನ್ನು ಹೇಳಿಸ್ತಾ ಇದೆ. ಅವರಿಗೆ ಹತಾಶೆ ಕಾಡ್ತಾ ಇದೆ, ನಿರಂತರ ಸೋಲಿನ ಹತಾಶೆ ಕಾಡ್ತಾ ಇದೆ. ನಾನು ಬರ್ದ್ಕೊಡ್ತೀನಿ, ವೆಸ್ಟ್ ಬೆಂಗಾಳಲ್ಲಿ ಕಾಂಗ್ರೆಸ್ಸಿಗೆ ಠೇವಣಿನೂ ಬರಲ್ಲ ನಿಮಗೆ. ನೀವೇನೇ ಮಾತಾಡಿದ್ರು, ಎಷ್ಟೇ ಪ್ರಚೋದಿಸಿದ್ರು, ನಿಮಗೆ ಸಾಬು ಅನ್ನೋರು ಓಟ್ ಹಾಕಲ್ಲ, ಹಿಂದೂಗಳು ಓಟ್ ಹಾಕಲ್ಲ, ನಿಮಗೆ ಠೇವಣಿಯೂ ಬರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.